ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ. ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ಯುಗದ ಆರಂಭ ಎಂದರ್ಥ. ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ. ಮೀನ ರಾಶಿ, ಮೀನ ಲಗ್ನದವರು ಸಾಡೆಸಾತಿಯ ಮಧ್ಯದಲ್ಲಿದ್ದೀರಿ. ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು. ಶೈಕ್ಷಣಿಕವಾಗಿ ದುರ್ಬಲವಾಗಿರುತ್ತದೆ. ಗುರುಗ್ರಹವು 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಶೈಕ್ಷಣಿಕ ಅವಕಾಶಗಳು ಸೀಮಿತವಾಗಬಹುದು. ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ. ಈ ವರ್ಷ ನಿರ್ವಹಣೆ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಅವಕಾಶಗಳಿವೆ. ಆದ್ದರಿಂದ ನೀವು ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು. ರಾಹು ನಿಮಗೆ ಏಕಾಗ್ರತೆಯ ಲೋಪ ಮತ್ತು ಚಂಚಲತೆ ನೀಡಬಹುದು. ಮೇ 2024ರಿಂದ ಗುರುಗ್ರಹವು 3ನೇ ಮನೆಗೆ ಸಂಚರಿಸುತ್ತಾರೆ ಮತ್ತು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ತೊಂದರೆ ಉಂಟುಮಾಡಬಹುದು ಹಾಗೂ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಬಹುದು. ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ತಾಳ್ಮೆ ಮುಖ್ಯ. ಅಲ್ಲದೆ ನೀವು ಏಪ್ರಿಲ್ ನಂತರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ, ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೇ ಸಮಸ್ಯೆಗಳು ರೂಪುಗೊಳ್ಳುತ್ತವೆ. ಅತಿಯಾದ ಆತ್ಮ ವಿಶ್ವಾಸದಿಂದ ಯಾವ ಕೆಲಸವನ್ನು ಮಾಡಬೇಡಿ. 3ರ ಗುರುವಿನಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಉಳಿತಾಯ ಬರಿದಾಗಬಹುದು. ರಾಹು, ಕೇತು ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸಬಹುದು. ಈ ವರ್ಷ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತೆ. 12ನೇ ಶನಿಯಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ ಮತ್ತು 1 ಅಥವಾ ಹೆಚ್ಚು ಸ್ಥಿರವಾದ ಖರ್ಚುಗಳು ಇಡೀ ವರ್ಷ ಮುಂದುವರಿಯುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಗಮನಹರಿಸಬೇಕು. ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆ ಕಾಣಬಹುದು. ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಈ ಅವಧಿಯಲ್ಲಿ ನಷ್ಟವಾಗಬಹುದು. ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ. ಮನೆಯ ಯೋಜನೆಗಳಿಗೆ ಕೈಹಾಕಿದರೆ ಸಾಲಗಾರರಾಗುತ್ತೀರಿ. ನಂಬಿ ಯಾರಿಗೂ ಸಾಲ ಕೊಡಬೇಡಿ. ಹಣ ವಾಪಸ್ಸಾಗುವುದಿಲ್ಲ. ಯಾರಿಗೂ ಸಾಕ್ಷಿ ಸಹಿ ಮಾಡಬೇಡಿ. ಹಣ ಹೂಡಿಕೆ ಮಾಡುವುದಿದ್ದರೆ ಜಾತಕ ಪರಿಶೀಲಿಸಿ ನಂತರ ಮುಂದುವರೆಸಿ. ಒಟ್ಟಾರೆ ನೀವು ಈ ವರ್ಷ ಕ್ರಮ ಶಿಕ್ಷಣದ ಜೀವನ ಪಾಲಿಸಿದರೆ ಹಾದಿ ಸುಗಮವಾಗುವುದು. ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ, ಆಕ್ಸಿಡೆಂಟ್ ಆಗುವ ಸಾಧ್ಯತೆಯಿದೆ. ರಾಹುಕೇತು ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸುವರು. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು. 3ನೆಯ ಗುರುವಿನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಲೆದೋರಬಹುದು. ಒಡ ಹುಟ್ಟಿದವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ಶುಭ ಕಾರ್ಯಗಳಲ್ಲಿ ಮತ್ತು ತೀರ್ಥಯಾತ್ರಾ ಪ್ರವಾಸಕ್ಕೆ ವಿಘ್ನ ಮತ್ತು ತೊಂದರೆಗಳು ಬರಬಹುದು. ನಂಬಿಕೆ ದ್ರೋಹಕ್ಕೊಳಗಾಗಬಹುದು. ಯಾರನ್ನೂ ಅತಿಯಾಗಿ ನಂಬಬೇಡಿ. ಮೇ 2024 ನಂತರ ಪ್ರೀತಿ ಮತ್ತು ಮದುವೆಗೆ ಅಷ್ಟು ಉತ್ತಮವಾಗಿರುವುದಿಲ್ಲ, ಏಕೆಂದರೆ 3ರ ಗುರು 12ರ ಶನಿ ನಿಮ್ಮ ಮದುವೆಯ ವಿಷಯದಲ್ಲಿ ವಿಳಂಬ ಸೂಚಿಸುತ್ತಿದೆ, ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು. ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ, ಗುರುಗಳ ಆರಾಧನೆ ಮತ್ತು ದುರ್ಗಾರಾಧನೆ ಮಾಡಿ. ನಾಗದೇವರ ಆರಾಧನೆ ತಪ್ಪದೆ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.